ಇದು SB ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ವಿಶೇಷ ಸುದ್ದಿ. ಕರ್ತುಗುರು ಶ್ರೀ ಮಾಂತೇಶ್ವರ ವಿಜಯತಿ ಮುಗುಳ ನಾಗಾವಿ ಕಟ್ಟಿಮನಿ ಸಂಸ್ಥಾನ ಹಿರೇಮಠದ ಮಗಚ ಅಭಿನವ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರ 49ನೇ ಜನ್ಮದಿನದ ಪ್ರಯುಕ್ತ ಗುರುವಂದನ ಮತ್ತು ಮುಗುಳ್ನಗೆಯ ಮಂದಾರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಸರ್ವ ಭಕ್ತಾದಿಗಳಿಗೆ ಆಮಂತ್ರಣ. ದಿನಾಂಕ 25/1/2026 ರವಿವಾರ ಸಂಜೆ 6:45ಕ್ಕೆ. ಸ್ಥಳ ಶ್ರೀಮಠದ ಪುಣ್ಯ ಪ್ರಾಂಗಣ, ಮುಗುಳನಾಗಾವಿ, ತಾಲೂಕ್ ಶಾಬಾದ್, ಜಿಲ್ಲಾ ಕಲಬುರಗಿ. ದಿವ್ಯ ಸಾನ್ನಿಧ್ಯ ಶ್ರೀ ಮಗಚ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು. ಕಟ್ಟಿಮನಿ ಸಂಸ್ಥಾನ ಹಿರೇಮಠ ಮುಗುಳನಾಗಾವಿ ನೇತೃತ್ವ ಮತ್ತು ಪ್ರಶಸ್ತಿ ಪ್ರದಾನ. ಮಾತೋಶ್ರೀ ಡಾಕ್ಟರ್ ಶ್ರೀ ದಾಕ್ಷಾಯಿಣಿ ಎಸ್ ಅಪ್ಪ ಅಧ್ಯಕ್ಷರು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ, ಕುಲಪತಿಗಳು, ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ. ಪ್ರಶಸ್ತಿ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು, ಬೆಂಗಳೂರು. ಉಪಸ್ಥಿತ ಮುಗುಳನಾಗಾವಿ ಗ್ರಾಮದ ಹಾಗೂ ಶ್ರೀಮಠದ ಸಮಸ್ತ ಶಿಕ್ಷಕ ಭಕ್ತವೃಂದ. ಸಂಗೀತ ಮಾತೃಕಲಾ ಮಂದಿರ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಮಾಡಲಾಗುವುದು ಎಂದು ಶ್ರೀಮಠದ ಕಮಿಟಿಯ ಪದಾಧಿಕಾರಿಗಳು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಸರ್ವರಿಗೂ ಹಾರ್ದಿಕ ಸ್ವಾಗತ. ನಿಮ್ಮ ಬರುವಿಕೆಗೆ ಗುಡಿ ತೋರಣವ ಕಟ್ಟುವೆ ಹಾಗೂ ಭಕ್ತಾದಿಗಳಿಗೆ ವಿಶೇಷ ಸೂಚನೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2:45ರವರೆಗೂ ನುರಿತ ವೈದ್ಯರಿಂದ ಉಚಿತ ನೇತ್ರ ತಪಾಸಣೆ ಮತ್ತು ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಇಟ್ಟುಕೊಳ್ಳಲಾಗಿದೆ. ಭಕ್ತಾದಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನಲ್. ಮುಗುಳನಾಗಾವಿಯ ಶ್ರೀಮಠದ ಗುರುವಂದನ ಅಪ್ಪಾಜಿಯವರ ಒಂದು ಗುರುವಂದನ ಕಾರ್ಯಕ್ರಮವನ್ನು ಇದೇ ತಿಂಗಳ ಜನವರಿ 25/1/2026 ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಶ್ರೀಮಠದ ಅಪ್ಪಾಜಿಯವರ ಒಂದು ಗುರುವಂದನ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನಾಗಲಕ್ಷ್ಮಿ ಚೌಧರಿ ಅವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಶ್ರೀಮಠದ ಸುಮಾರು ಇಲ್ಲಿವರೆಗೂ 8ರಿಂದ 9 ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಯಾರು ಸಮಾಜ ಸೇವೆಯಲ್ಲಿ ಮಹಿಳೆಯರು ಸಾಮಾಜಿಕವಾಗಿ ಮಹಿಳೆಯರ ಒಂದು ಸಂಘಟನೆ ಆಗಿರ್ಬೋದು, ಮಹಿಳೆಯರ ಸಬಲೀಕರಣಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ದುಡಿತಾ ಇದ್ದಾರೆ. ಅಂತಹ ಒಂದು ಮಹಿಳೆಯರಿಗೆ ಶ್ರೀಮಠದಿಂದ ಪ್ರತಿ ವರ್ಷವೂ ಕೂಡ ಒಂದು ಮುಗುಳುನಗೆಯ ಮಂದಾರ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಅಪ್ಪಾಜಿಯವರ ಗುರುವಂದನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಕೊಡ್ತಾರೆ. ಆ ಒಂದು ಪ್ರಶಸ್ತಿಗೆ ಈ ವರ್ಷ ಮಹಿಳಾ ಆಯೋಗದ ಅಧ್ಯಕ್ಷರು ನಮ್ಮ ಕಲಬುರಗಿ ಜಿಲ್ಲೆಯವರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಆಯ್ಕೆಯಾಗಿದ್ದಾರೆ. ಶ್ರೀಮಠದ ವತಿಯಿಂದ ಅವರಿಗೆ ಒಂದು ಈ ಮುಗುಳ್ನಗೆಯ ಮಂದಾರ ಪ್ರಶಸ್ತಿ ಅದೇ ದಿನ ಅಂದರೆ 25ನೇ ತಾರೀಕು ಜನವರಿ 26ರಂದು ಸಂಜೆ 7:45ಕ್ಕೆ ನಮ್ಮ ಕಲಬುರಗಿ 7:45ಕ್ಕೆ ಆ ಪ್ರಶಸ್ತಿ ಪ್ರದಾನವನ್ನು ಸನ್ಮಾನ್ಯ ಶ್ರೀ ನಮ್ಮ ಅಪ್ಪಾಜಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಅಪ್ಪಾಜಿಯವರ ಸಾನ್ನಿಧ್ಯದಲ್ಲಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರ ಅಮೃತ ಹಸ್ತದಿಂದ ಈ ಒಂದು ಪ್ರಶಸ್ತಿಯನ್ನು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಕೊಡಲಾಗುತ್ತದೆ. ಈ ಪ್ರಶಸ್ತಿಯಲ್ಲಿ 5 ಗ್ರಾಂ ಚಿನ್ನ ಹಾಗೂ ಅವರಿಗೆ ಫಲಪುಷ್ಪಗಳಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಜನರು ಶ್ರೀ ಗುರುವಿನ ಆ ಒಂದು ಗುರುವಂದನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಮಹಿಳಾ ಆಯೋಗದ ಅಧ್ಯಕ್ಷರ ಪ್ರಶಸ್ತಿ ಪ್ರದಾನದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂಥೇಳಿ ತಮ್ಮೆಲ್ಲರಿಗೂ ನಾನು ಕೇಳ್ಕೊತಾ ಇದ್ದೀನಿ. ಜ್ಯೋತಿ ಮರುಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಜಿಲ್ಲಾಧ್ಯಕ್ಷ. ಬಸವ ಲಿಂಗಾಯ ನಮಃ. ಇವತ್ತು ಈ ಮಾಧ್ಯಮದ ಮೂಲಕ ಕಲಬುರಗಿ ಜಿಲ್ಲೆಯ ಎಲ್ಲ ಭಕ್ತವೃಂದಕ್ಕೆ ತಿಳಿಸುವುದೇನೆಂದರೆ, ದಿನಾಂಕ 25/1/2026 ಈ ಕಲ್ಯಾಣ ಕರ್ನಾಟಕದ ಹೆಸರಾಂತ ಮಠಗಳಲ್ಲಿ ಒಂದಾದಂಥ ಶಾಬಾದ್ ತಾಲೂಕಿನ ಮುಗುಳನಾಗಾವಿ ಮಹಾಮಠದ ಪರಮ ಪೂಜ್ಯರಾದಂಥ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪಾಜಿಯವರ 49ನೇ ಹುಟ್ಟುಹಬ್ಬ 49ನೇ ಹುಟ್ಟುಹಬ್ಬ ಅಂಗವಾಗಿ ಏನಪ್ಪ ಅಂತಂದರೆ, ಬೆಳಗ್ಗೆ 25ನೇ ಜನವರಿ ಬೆಳಗ್ಗೆ 9:45ಕ್ಕೆ ಕಲಬುರಗಿ ಜಿಲ್ಲೆಯ ಹೆಸರಾಂತ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಯಲ್ಲಿ ಒಂದಾದಂಥ ಹೆಬ್ಬಾಳ ಆಸ್ಪತ್ರೆ ತಂಡದವರಿಂದ ಹಾಗೂ ಎಸ್ ನಿಜಲಿಂಗಪ್ಪ ದಂತ ವೈದ್ಯಕೀಯ ಮಹಾವಿದ್ಯಾಲಯ ತಂಡದಿಂದ ಹಾಗೂ ಕಲಬುರಗಿ ಜಿಲ್ಲೆಯ ಬ್ಲಡ್ ಬ್ಯಾಂಕ್ ಇಲ್ಲಿ ಹೆಸರಾದಂಥ ಸುರಕ್ಷಾ ಬ್ಲಡ್ ಬ್ಯಾಂಕ್ ಇವರೆಲ್ಲ ಸಹಯೋಗದಲ್ಲಿ ಒಂದು ಆರೋಗ್ಯ ಶಿಬಿರ ಕೂಡ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದ ಶಿಬಿರವನ್ನು ಈ ಭಾಗದ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಪಾಟೀಲ್ ಅವರು ನೆರವೇರಿಸಲಿದ್ದಾರೆ.
ಜೊತೆಗೆ ಅಂದು ಸಾಯಂಕಾಲ 6:45ಕ್ಕೆ ಗುರುವಂದನ ಕಾರ್ಯಕ್ರಮ ಅಂತ ಶ್ರೀಮಠದ ಆವರಣದಲ್ಲಿ ನೆರವೇರಲಿದೆ. ಪ್ರತಿ ವರ್ಷ ನಾವೆಲ್ಲರೂ ಭಕ್ತರು ಅಪ್ಪಾಜಿಯವರ ಹುಟ್ಟುಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತಿದ್ದೀವಿ. ಆದರೆ ಅಪ್ಪಾಜಿಯವರು ಒಂದೇ ಒಂದು ಮಾತೇನಿತ್ತಪ್ಪ ಅಂತಂದ್ರೆ, ನಾನು ಯಾವುದೇ ಕಾರಣಕ್ಕೂ ಹುಟ್ಟುಹಬ್ಬವನ್ನು ಮಾಡ್ಕೋದಿಲ್ಲ, ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೀನಿ ಅಂತಕ್ಕಂಥ ಒಂದು ಸಂದೇಶವನ್ನು ಬಂದಾಗ ನಾವೆಲ್ಲ ಇಡೀ ಭಕ್ತ ಸಮೂಹ ಅವರ ಒಂದು ಹುಟ್ಟುಹಬ್ಬವನ್ನು ಭಕ್ತರ ಆರೋಗ್ಯ ದಿನವನ್ನಾಗಿ ಮಾರ್ಪಾಡು ಮಾಡುವುದರ ಮೂಲಕ ಇಡೀ ಸಮಾಜದ ಕಟ್ಟಕಡೆ ಇರತಕ್ಕಂಥ ವ್ಯಕ್ತಿಯು ಕೂಡ ಆ ಒಂದು ಮಠದಿಂದ ಒಂದು ಸೇವೆಯನ್ನು ಸಲ್ಲಿಸಬೇಕಂತೂ ತಿಳ್ಕೊಂಡು ಪ್ರತಿ ವರ್ಷ 100ರಿಂದ 150 ಜನರ ಒಂದು ಕಣ್ಣ ಶಸ್ತ್ರಚಿಕಿತ್ಸೆ ಮಾಡಿಸುವುದರ ಮೂಲಕ ಆ ಮಠದ ಒಂದು ಕೀರ್ತಿಯನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ. ಜೊತೆಗೆ ಅಪ್ಪಾಜಿಯವರು ಯಾವತ್ತೂ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಲಿಂಗ ಪೂಜೆಯಿಂದ ಒಂದು ದಿನ ಆನಂದವಾದರೆ ಸಮಾಜಮುಖಿ ಕೆಲಸದಿಂದ ಇಡೀ ಜೀವನವೇ ಆನಂದ ಅಂತಕ್ಕಂಥ ಮಾತು ಯಾವಾಗಲೂ ನಮ್ಮ ಭಕ್ತ ಉದ್ದೇಶಿಸಿ ಮಾತಾಡ್ತಾರೆ. ಅದಕ್ಕಾಗಿ ಸಮಾಜದಲ್ಲಿ ಸಮಾಜಮುಖಿ ಕೆಲಸ ಮಾಡುವಂಥ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಯಾರಾದರೂ ಇದ್ದರೂ ಕೂಡ ಅಪ್ಪಾಜಿಯವರಿಗೆ ಭಾಳ ಎಲ್ಲಿಲ್ಲದ ಪ್ರೀತಿ. ಅದಕ್ಕಾಗಿಯೇ ಇವ ನಾರವ ಅನ್ನೋದು ಇವ ನಮ್ಮ ಎಂದನಿಸೆ ಅಂಥ ವಾಣಿಯಂತೆ ಈ ವರ್ಷ ಕೂಡ ನಮ್ಮ ಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದಂಥ ಮುಗುಳ್ನಗೆ ಮಂದಾರ ಅಂತಕ್ಕಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪ್ರತಿ ವರ್ಷ ಒಬ್ಬರಿಗೆ ಫಲಪುಷ್ಪಗಳನ್ನು ನಾವು ನೀಡ್ತಾ ಇದ್ದೀವಿ. ಆ ಒಂದು ಪ್ರಶಸ್ತಿಯನ್ನು ಈ ವರ್ಷವೂ ಕೂಡ ಇಡೀ ಸಮಾಜಮುಖಿಯಲ್ಲಿ ಕೆಲಸ ಮಾಡಿ ಮಹಿಳೆಯರ ಆತ್ಮಸ್ಥೈರ್ಯ ಮತ್ತು ಮಹಿಳೆಯರ ಸ್ವಾವಲಂಬಿ ಬದುಕಿಗಾಗಿ, ಮಕ್ಕಳ ಒಂದು ಹಕ್ಕಿಗಾಗಿ ಪ್ರತಿದಿನ ಓಡಾಡುತ್ತಿರುವಂಥ ನಮ್ಮ ಈ ಭಾಗದ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂಥ ಶ್ರೀಮತಿ ನಾಗಲಕ್ಷ್ಮಿ ಎಸ್ ಚೌಧರಿ ಅವರಿಗೆ ನಾವು ಆ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ. ಆ ಒಂದು ಆಯ್ಕೆ ಸ್ವೀಕಾರ ಮಾಡಲು ಕೂಡ ಅವರು ಬರ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಸಮಾಜದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಿದ್ದು, ಗಣನೀಯ ಸೇವೆ ಸಲ್ಲಿಸ್ತಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಕೂಡ ಆ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವತ್ತು ಕೂಡ ಶ್ರೀಮಠದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಏನೇನು ಆಗ್ತಾವಂತಕ್ಕಂಥ ವಿಷಯ ಕೂಡ ಸಾಕಷ್ಟು ಮಂದಿ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಅವತ್ತು ಹರಗುರ ಚರಮೂರ್ತಿಗಳ ಸಮ್ಮುಖದಲ್ಲಿ ದಾಕ್ಷಾಯಣಿ ಅವ್ವಾಜಿಯವರ ಅಮೃತ ಹಸ್ತದಿಂದ ಆ ಒಂದು ಪ್ರಶಸ್ತಿ ಪ್ರದಾನ ಕೂಡ ನಾವು ಮಾಡಲಿದ್ದೇವೆ. ಅಂದು ಶ್ರೀಮಠದಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರ್ತದೆ. ಎಲ್ಲ ಭಕ್ತಾದಿಗಳು ಶ್ರೀಮಠಕ್ಕೆ ಬಂದು ಅಪ್ಪಾಜಿಯವರ ಆಶೀರ್ವಾದ ಪಡೆದು ಶ್ರೀ ಗುರುವಿನ ಕೃಪೆಗೆ ಪಾತ್ರ ಆಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೀವಿ. ಕಣ್ಣಿಂದ ಒಂದೇ ರೀ ಮತ್ತೆ ಬೇರೆ ಬೇರೆ ಇಲ್ಲ, ಮಲ್ಟಿ ಸ್ಪೆಷಲಿಸ್ಟ್ ಸರ್ ಎಲ್ಲ